ನಿನ್ನೆ ರಾತ್ರಿಯ ಚಂದ್ರಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ದಿಗ್ಬಂಧನವನ್ನು ವಿಧಿಸಲಾಗಿತ್ತು. ದೇವರ ಮೂರ್ತಿಗೆ ದರ್ಭೆಯಿಂದ ಬಂಧನವನ್ನು ಮಾಡಲಾಗಿತ್ತು. ದೇವಸ್ಥಾನವನ್ನು ಕೆಲವು ದೇವಸ್ಥಾನದಲ್ಲಿ ಮಧ್ಯಾಹ್ನ 12 ಗಂಟೆ 1 ಗಂಟೆಗೆಲ್ಲ ಕ್ಲೋಸು. ಈಗ ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ಶುಚಿ ಕಾರ್ಯ ನಡೀತಾ ಇದೆ. ಬನಶಂಕರಿ ಅಮ್ಮನಿಗೆ ವಿಶೇಷ ಪೂಜೆ ಪುನಸ್ಕಾರ ಜೊತೆಗೆ ಮುಂಜಾನೆಯಿಂದಲೇ ದೇಗುಲಕ್ಕೆ ಬರ್ತಾ ಇದ್ದಾರೆ ಭಕ್ತರು. ಗ್ರಹಣ ಬಿಟ್ಟ ಮೇಲೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಪ್ರತೀತಿ ಇದೆ. ಗ್ರಹಣ ಮೋಕ್ಷ ನಂತರ ಇಡೀ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯ ಶುದ್ಧಿ ಕಾರ್ಯವನ್ನು ನಡೆಸಬೇಕು. ಅದರ ಪ್ರಕಾರ ಶುದ್ಧಿ ಕಾರ್ಯವನ್ನು ನಡೆಸಿ ಅಲ್ಲಿ ತನಕ ಗರ್ಭಗುಡಿಯನ್ನು ಕ್ಲೋಸ್ ಮಾಡಿ ಅದೆಲ್ಲ ಆದ ನಂತರ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಅಭಿಷೇಕ ಎಲ್ಲವನ್ನು ಮಾಡಿ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬನಶಂಕರಿ ದೇವಸ್ಥಾನದಲ್ಲಿ ಈಗ ಸದ್ಯಕ್ಕೆ ಅಭಿಷೇಕ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಡೀತಾ ಇದೆ. ಯಾಕೆಂದರೆ ಇದು ಸೂತಕದ ಸಮಯ ಗ್ರಹಣ ಅಂತಂದ್ಬಿಟ್ಟು ನಿನ್ನೆ ಮಧ್ಯಾಹ್ನದಿಂದನೇ ಸೂತಕದ ಸಮಯ ಅಂತ, ಗ್ರಹಣ ಮುಕ್ತಾಯವಾಗುವ ತನಕವೂ ಸೂತಕದ ಸಮಯ. ಆ ಸಂದರ್ಭದಲ್ಲಿ ದೇವಸ್ಥಾನವನ್ನು ಬಂದ್ ಮಾಡಿ ಈಗ ಶುಚಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಚಂದ್ರಗ್ರಹಣ ಮುಗಿದ ಬಳಿಕ ನಗರದ ಹಲವು ದೇವಸ್ಥಾನಗಳ ಶುದ್ಧಿ ಕಾರ್ಯ ಆರಂಭ ಆಗಿದೆ. ಸದ್ಯ ಬನಶಂಕರಿಯ ದೇವಸ್ಥಾನದಲ್ಲಿದ್ದೇನೆ. ಈ ದೇವಸ್ಥಾನದ ಹೊರಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಈಗ ಶುದ್ಧಿ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಒಳಭಾಗದಲ್ಲಿ ಇದೀಗ ಗರ್ಭಗುಡಿಯನ್ನು ಕೂಡ ಸ್ವಚ್ಛಗೊಳಿಸಿ ಈಗ ಭಕ್ತಾದಿಗಳ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ 6 ಗಂಟೆಯ ಬಳಿಕ ದೇವಸ್ಥಾನದ ಬಾಗಿಲುಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಈಗ ದೇವಸ್ಥಾನದ ಒಳಭಾಗದಲ್ಲಿ ಕೂಡ ಈಗ ದೇವಸ್ಥಾನವನ್ನು ಶುಚಿಗೊಳಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ಒಂದಿಷ್ಟು ಸಿಬ್ಬಂದಿಗಳು ಈಗ ನೀರನ್ನು ಹಾಕಿ ಸಂಪೂರ್ಣವಾಗಿ ಶುಚಿಗೊಳಿಸುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು 6 ಗಂಟೆಯ ಬಳಿಕ ದೇವಸ್ಥಾನದ ಗರ್ಭಗುಡಿಯನ್ನು ಓಪನ್ ಮಾಡಿರುವಂತಹ ಅರ್ಚಕರು ಇದೀಗ ಭಕ್ತಾದಿಗಳಿಗೆ ಈಗ ಏನು ವಿಶೇಷವಾಗಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಗರದ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನವನ್ನು ಅಮ್ಮನವರ ದರ್ಶನವನ್ನು ಪಡಿತಾ ಇದ್ದಾರೆ. ಸೊ ಅದಾದ ಬಳಿಕ ವಿಶೇಷ ಪೂಜೆ ಪುನಸ್ಕಾರಗಳು ಜೊತೆಗೆ ಒಂದಿಷ್ಟು ಭಕ್ತಾದಿಗಳು ಹೋಮ ಹವನ ಮತ್ತು ಹೂವಿನ ಅಲಂಕಾರಗಳು ಈ ರೀತಿಯ ಎಲ್ಲ ಒಂದಿಷ್ಟು ಪೂಜೆಗಳನ್ನು ಮಾಡಿಸುವಂಥದ್ದೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಅರ್ಚಕರು ಕೂಡ ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ತಿದ್ದಾರೆ. ಸೊ ಗ್ರಹಣ ಮುಗಿದ ಬಳಿಕ ಒಂದಿಷ್ಟು ರಾಶಿಯವರಿಗೆ ಪರಿಹಾರ ದೋಷಕ್ಕಾಗಿ ಅಂತೇಳಿ ವಿಶೇಷ ಪೂಜೆಗಳನ್ನು ಮಾಡಿಸುವಂಥದ್ದು, ಅಮ್ಮನವ್ರಿಗೆ ಹೂವಿನ ಅಲಂಕಾರವನ್ನು ಮಾಡಿಸುವಂಥದ್ದು, ಜೊತೆಗೆ ಅಭಿಷೇಕವನ್ನು ಮಾಡಿಸುವಂಥದ್ದು ಅದೆಲ್ಲವನ್ನು ಕೂಡ ಭಕ್ತಾದಿಗಳು ಈಗ ದೇವಸ್ಥಾನಕ್ಕೆ ಬಂದು ಮಾಡುವಂತಹ ಒಂದಿಷ್ಟು ವ್ಯವಸ್ಥೆಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ನಗರದ ಬೇರೆ ಬೇರೆ ಭಾಗಗಳಿಂದ ಈಗ ಬನಶಂಕರಿ ದೇವಸ್ಥಾನಕ್ಕೆ ಬಂದು ಪೂಜೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ಮೂಲಕವಾಗಿ ಬೆಳಿಗ್ಗೆ 6 ಗಂಟೆಯಿಂದನೇ ಹಂತ ಹಂತವಾಗಿ ಭಕ್ತಾದಿಗಳು ಇದೀಗ ಬನಶಂಕರಿಯ ದೇವಸ್ಥಾನಕ್ಕೆ ಬರುವಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಹೇಮಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ದಿನ ಪ್ರಾತಃ ಕಾಲದಿಂದ ದೇವಾಲಯದ ಶುಚಿಯಾದ ನಂತರ ಪುಣ್ಯಾಹವಾಚನ ಮಾಡಿ ದೇವರಿಗೆಲ್ಲ ಪ್ರೋಕ್ಷಣೆ ಮಾಡಿ ಗ್ರಹಣದ ದೋಷವನ್ನು ನಿವಾರಣೆ ಮಾಡಿದ ನಂತರ ನಿತ್ಯ ಕೈಂಕರ್ಯ ಪೂಜೆ ನಡೆಯುತ್ತೆ. ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಪೂಜೆ ಎಲ್ಲ ನಡೆಯುತ್ತೆ. ಸಾಕಷ್ಟು ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೆದು ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಮಹತ್ವ ಏನೆಂದರೆ ಗ್ರಹಣದ ಸ್ಪರ್ಶ ದೇವಾಲಯದ ಮೇಲೆ ಎಲ್ಲ ಭೂಮಿಯ ಎಲ್ಲ ಭಾಗದಲ್ಲೂ ಗ್ರಹಣದ ಸ್ಪರ್ಶ ಆಗಿರುತ್ತೆ. ಆ ಗ್ರಹಣದ ಸ್ಪರ್ಶದ ದೋಷವನ್ನು ಪರಿಹಾರ ಮಾಡೋದು ಶುದ್ಧಿ ಕಾರ್ಯ ಮತ್ತು ಪುಣ್ಯಾಹವಾಚನ. ಇದನ್ನು ಮಾಡಿದ ನಂತರ ಪೂಜಾ ಕೈಂಕರ್ಯಗಳು ಮುಂದುವರಿಯುತ್ತೆ. ಈ ದೇವಸ್ಥಾನದಲ್ಲಿ ಗ್ರಹಣ ವಿಚಾರವಾಗಿ ಬೇರೆ ಯಾವುದೇ ಶಾಂತಿ ಕಾರ್ಯಕ್ರಮಗಳು ಇರೋದಿಲ್ಲ, ಅದು ಸಂಪ್ರದಾಯ. ಅದು ಅಭಿಷೇಕ ನಿತ್ಯ ಕೈಂಕರ್ಯ ಪೂಜೆ ಅಭಿಷೇಕ ನಡೆಯುತ್ತೆ. ಗ್ರಹಣ ಮೋಕ್ಷ ನಂತರ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಹೊರತು ಬೇರೆ ಯಾವುದೇ ಶಾಂತಿ ಕಾರ್ಯಕ್ರಮಗಳು ಇರೋದಿಲ್ಲ. ದೇವಸ್ಥಾನ ಬೆಳಗ್ಗೆ 5 ಗಂಟೆಯಿಂದ ಶುಚಿ ಕಾರ್ಯ, 5:30ಯಿಂದ ಶುಚಿ ಕಾರ್ಯ ನಡೀತಾ ಇದೆ. ಈಗಲಿಂದನೇ ಶುರುವಾಗಿದೆ. ದೇವರ ದರ್ಶನಕ್ಕೆ ಮುಕ್ತವಾಗಿದೆ. ಭಕ್ತರೆಲ್ಲ ಬಂದು ದರ್ಶನ ಮಾಡ್ಕೋಬೋದು. ಪಂಚಾಮೃತ ಅಭಿಷೇಕವನ್ನು ದರ್ಶನ ಮಾಡಬಹುದು. ಆನಂತರ 9:45 10 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಇದು ಬನಶಂಕರಿ ದೇಗುಲದ ಅರ್ಚಕರು ಕೊಟ್ಟಂತಹ ಮಾಹಿತಿ. ಜೊತೆಗೆ ಅಲ್ಲಿ ಎಲ್ಲ ರೀತಿಯ ಶುದ್ಧೀಕರಣ ಕಾರ್ಯ ಮುಕ್ತಾಯವಾಗಿ ಈಗ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಇವಾಗ ಪಂಚಾಮೃತ ಅಭಿಷೇಕ ರುದ್ರಪಾರಾಯಣ ಆಗಿದೆ. 9 ಗಂಟೆಗೆ ತಿರ್ಗಾ ರುದ್ರಪಾರಾಯಣ ರುದ್ರಾಭಿಷೇಕ ಕೊಟ್ಟಿದ್ದಾರೆ. ಶತಭಿಷ ನಕ್ಷತ್ರದವರು, ಆಮೇಲೆ ಮಾಮೂಲಿಯಾಗಿ ಕೊಡೋರು ಕೊಡ್ತಾ ಇದ್ದಾರೆ.
ಗ್ರಹಣ ಶಾಂತಿ ಹೋಮ ಇಟ್ಕೊಂಡಿದ್ದಾರೆ. 9:30ಗೆ ಶುರು ಆಗುತ್ತೆ ನವಗ್ರಹ ಶಾಂತಿ ಹೋಮ ಮುಗಿದು ಅದಾದಮೇಲೆ 11 ಗಂಟೆಗೆ ಪೂರ್ಣಾವತಿ ಇರುತ್ತೆ. ಪ್ರಸಾದ ವಿನಿಯೋಗಗಳೆಲ್ಲ ಆಮೇಲೆ ನಡೆಯುತ್ತೆ. ಈಗ ಶಾಂತಿ ಹೋಮದಲ್ಲಿ ಅಂದರೆ ಆ ಒಂದು ಶಾಂತಿ ಹೋಮ ಮಾಡೋದ್ರಿಂದ ಯಾವ ರೀತಿಯಲ್ಲಿ ಪರಿಹಾರ ಸಿಗುತ್ತೆ? ಈ ಒಂದು ಗ್ರಹಣ ದೋಷ ಇರುತ್ತಲ್ಲ, ಅವರು ಶತಭಿಷ ನಕ್ಷತ್ರದವರು ಸಂಕಲ್ಪ ಮಾಡಿ ಒಂದು ಗಣಪತಿ ಪೂಜೆ ಮಾಡಿಸ್ತಾರೆ, ನವಗ್ರಹ ಪೂಜೆ ಮಾಡಿ ವಿಶೇಷವಾಗಿ ಚಂದ್ರನ ಮಂತ್ರ ಹೇಳಿ, ಆಮೇಲೆ ಈಶ್ವರನ ಒಂದು ಮಂತ್ರ ಹೇಳಿ ಅವನ ಶಾಂತಿ ಆಗಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಹೋಮಗಳು ಪೂಜೆಗಳು ನಡೀತವೆ. ಎಷ್ಟು ಗಂಟೆವರೆಗೂ ದರ್ಶನ? 2 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಇರುತ್ತೆ. ತಿರ್ಗಾ ಸಂಜೆ 5 ಗಂಟೆಗೆ ತೆಗಿತಾರೆ. 5 ಗಂಟೆಯಿಂದ 9 ಗಂಟೆವರೆಗೂ ದರ್ಶನ ನಡೆಸ್ತಾರೆ. ಅರ್ಚಕರು ಕೊಟ್ಟಂತಹ ಮಾಹಿತಿ ತುಂಬ ಜನ ಯಾರ್ಯಾರು ಗ್ರಹಣ ದೋಷ ಇರತಕ್ಕಂಥ ಶತಭಿಷ ನಕ್ಷತ್ರದವರಿದ್ದರು ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ ಇವಾಗಲೇ ಗ್ರಹಣ ಶಾಂತಿ ಹೋಮಕ್ಕೋಸ್ಕರ. ಅದೆಲ್ಲವೂ ಈಗ 9:30ರಿಂದ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಆರಂಭ ಆಗುತ್ತೆ.